ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಅದ್ಭುತವಾದ ರೆಸಿಪಿ ಮಾಡಕ್ಕೆ ಹೋಗ್ತಾ ಇರೋದು ನಾವು ಒಂದು ಮಸಾಲಾ ಪೌಡರ್ ತೋರಿಸ್ತಾ ಇದ್ದೀವಿ. ಅದರಲ್ಲೂ ವಾಂಗಿಬಾತ್ ಪೌಡರ್ ತೋರಿಸ್ತಾ ಇದ್ದೀವಿ. ಸೊ ಈ ವಾಂಗಿಬಾತ್ ಪೌಡರ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಮುಂಚೆ ನಾನು ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ಹೋಮ್ ಮೇಡ್ ಪ್ರಾಡಕ್ಟ್ಸ್ನ ಜಾಸ್ತಿ ಯೂಸ್ ಮಾಡಿ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಎಲ್ಲರಿಗೂ ವರ್ಕಿಂಗ್ ಇರೋರು ಅಷ್ಟೇ ವೀಕೆಂಡ್ ಟೈಮ್ ಇದ್ದಾಗ ಅಟ್ಲೀಸ್ಟ್ ಮಸಾಲಾ ಪೌಡರ್ ಮಾಡಿ ಇಟ್ಕೊಂಡ್ರೆ ಒಂದು 10-15 ಡೇಸ್ ನಮಗೆ ಯೂಸ್ ಆಗುತ್ತೆ. ಮತ್ತು ಎಲ್ಲದಕ್ಕೂ ಪಲ್ಯಗಳಿಗಿರ್ಬೋದು, ಯಾವ್ದನ್ನ ನಾವು ಕರೀಸ್ ಮಾಡ್ತಾ ಇದ್ರು ಅದಕ್ಕೂ ಹಾಕೋಬಹುದು. ಇದು ಅಷ್ಟೇ ಚೆನ್ನಾಗಿರುತ್ತೆ. ಸೊ ಬಾತ್ಗಳಿಗೂ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾದ್ರೆ ಬನ್ನಿ ಹೇಗೆ ಮನೇಲೆ ವಾಂಗಿಬಾತ್ ಪೌಡರ್ ಮಾಡೋದು ಹೇಗೆ ಅಂತ ಹೇಳಿ ಸುಲಭ ವಿಧಾನ ಮತ್ತೆ ಅದಕ್ಕೆ ಬೇಕಾಗಿರುವ ಮೆಜರ್ಮೆಂಟ್ಸ್ ಪ್ರಮಾಣಗಳು ಏನು ಅಂತ ಹೇಳಿ ಹೇಳ್ಕೊಡ್ತೀವಿ. ಸೊ ಅದೇ ತರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾದ್ರೆ ಬನ್ನಿ, ಯಾಕೆ ತಡ ಮಾಡೋದು, ಬೇಗ ನೋಡೋಣ ಹೇಗೆ ವಾಂಗಿಬಾತ್ ಪೌಡರ್ ಮಾಡೋದು ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಬನ್ನಿ ನೋಡೋಣ. ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು: 3/4 ಕಪ್ಪಷ್ಟು ಧನಿಯಾ, 1/4 ಕಪ್ಪಷ್ಟು ಉದ್ದಿನ ಬೇಳೆ, ಹಾಗೆ 1/4 ಕಪ್ಪಷ್ಟು ಕಡಲೆಬೇಳೆ. ಸೊ ಈ ಪ್ರಮಾಣ ಯಾವ ಪ್ರಮಾಣದಲ್ಲಿ ಹೇಳ್ತಾ ಇದ್ದೀವಿ ಅದೇ ಪ್ರಮಾಣದಲ್ಲಿ ಮಾಡಿದ್ರೆ ತುಂಬಾ ರುಚಿಕರವಾದ ವಾಂಗಿಬಾತ್ ಪೌಡರ್ ಸಿದ್ಧವಾಗುತ್ತೆ. ಇಲ್ಲಿ ಬೇಕಾಗಿ ನಂತರ ನಮಗೆ ಇಲ್ಲಿ 1 ಕಪ್ಪಷ್ಟು ಬ್ಯಾಡಗೆ ಮೆಣಸಿನ್ಕಾಯಿ, 1/4 ಕಪ್ಪಷ್ಟು ಗುಂಟೂರು ಮೆಣಸಿನ್ಕಾಯಿ. ಇದು ಕಲರ್ಗೆ ಬ್ಯಾಡ್ಗೆ, ಗುಂಟೂರು ಬಂದು ಖಾರಕ್ಕೆ. ಇದರಲ್ಲೂ ಖಾರ ಇರೋದ್ರಿಂದ ಸೊ ಎರಡು ಮಿಕ್ಸ್ ಆದಾಗ ನಮಗೆ ಕಲರು ಚೆನ್ನಾಗಿ ಬರುತ್ತೆ, ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ. ನಂತರ ನಮಗೆ ಇಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀವಿ. ಒಣ ಕೊಬ್ಬರಿ ನೋಡ್ಬೋದು, ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ಬೇಕು ನಮಗೆ. ಲವಂಗ 1 8 ಲವಂಗ, ಚಕ್ಕೆ 10-12 ಚಕ್ಕೆ ತೊಗೊಂಡಿದ್ದೀವಿ. ನಂತರ ಇಲ್ಲಿ ನಮಗೆ ನೋಡ್ಬೋದು ಏಲಕ್ಕಿ ಇದೆ. ಇದು ಬಿಳಿ ಏಲಕ್ಕಿ ಮತ್ತು ಇದು ಕಪ್ಪು ಏಲಕ್ಕಿ. ಮಸಾಲ ಐಟಮಲ್ಲಿ ನಮ್ಗೆ ಇದು ಸಿಗುತ್ತೆ. ಅಂದರೆ ನಾವಿಲ್ಲಿ 4 ಮರಾಠ್ ಮೊಗ್ಗು ತೊಗೊಂಡಿದ್ದೀವಿ. ಅಂದರೆ ದಾಲ್ಚಿನ್ನಿ ಅಂತ ಹೇಳ್ತೀವಲ್ಲ, ಮಸಾಲ ಐಟಮ್ ಸಿಗುತ್ತೆ, ಅದನ್ನು ತೊಗೊಂಡಿದ್ದೀವಿ. ಸೊ ಹಾಗಾದ್ರೆ ಬನ್ನಿ ನಾವು ವಾಂಗಿಬಾತ್ ಪೌಡರ್ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲಿಗೆ ನಾವಿಲ್ಲೊಂದು ಪ್ಯಾನ್ ತೊಗೊಂಡಿದ್ದೀವಿ, ಬಾಣಲಿ. ಸೊ ಇದಕ್ಕೆ ನಾವು ತೋರಿಸಿರೋ ಮಸಾಲೆ ಐಟಮ್ನ ಹುರ್ಕೊಂತ ಬರಬೇಕು, ಡ್ರೈ ರೋಸ್ಟ್ ಮಾಡಬೇಕು. ಸೊ ಬನ್ನಿ ಡ್ರೈ ರೋಸ್ಟ್ ಮಾಡಿ. ಈಗ ಮೊದಲಿಗೆ ಧನಿಯಾ ಹುರ್ಕೊಳ್ಳೋಣ. ನಾವು ಎಲ್ಲನೂ ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಯಾವುದು ಎಣ್ಣೆ ಏನು ಯೂಸ್ ಮಾಡಿದರೆ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಈಗ ನಂತರ ನಾವು ಉದ್ದಿನ ಬೇಳೆನ ಹುರ್ಕೊಳ್ಳೋಣ. ಎಲ್ಲ ನಾವು ಆಗಲೇ ಮೆನ್ಷನ್ ಮಾಡ್ದಂಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಈಗ ಕಡಲೆ ಬೇಳೆನೂ ಹುರ್ಕೊಳ್ಳೋಣ ನಾವು. ಈಗ ಒಣ ಕೊಬ್ಬರಿ. ಸೊ ಎಲ್ಲದನ್ನು ಹುರ್ಕೋಬೇಕು, ಸಪ್ರೇಟಾಗಿ ಹುರ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಒಂದು ಬೇಗ ರೋಸ್ಟ್ ಆಗುತ್ತೆ, ಒಂದು ರೋಸ್ಟ್ ಆಗಲ್ಲ. ಅದಕ್ಕೋಸ್ಕರ ಸಪ್ರೇಟಾಗಿ ಓದಿಟ್ಕೋ. ಈಗ ನಾನು ಲವಂಗ ಹಾಕೋತಾ ಇದ್ದೀವಿ. ಆಗಲೇ 10-12 ಲವಂಗ. ಚಕ್ಕೆನೂ ಅಷ್ಟೇ ಒಂದು ಸ್ವಲ್ಪ ಮಸಾಲೆ ನೋಡ್ಕೊಂಡು ಹಾಕೋಬೋದು ನಿಮಗೆ. ನಾವು 10-12 ತೊಗೊಂಡಿದ್ದೀವಿ. ಏಲಕ್ಕಿ ಹಾಕೊಂಡಿದ್ದೀವಿ. ನಂತರ ದಾಲ್ಚಿನ್ನಿ. ಈ 3 ಮಸಾಲ ಐಟಮ್ನು ಒಟ್ಟಿಗೆ ಹುರ್ಕೊಳ್ಳೋಣ. ಈಗ ಬ್ಯಾಡ್ಗೆ ಮೆಣಸಿನ್ಕಾಯಿನೂ ಅಷ್ಟೇ ಹುರ್ಕೊಳ್ಳೋಣ. ಇದು ಸ್ವಲ್ಪ ಹೆಂಗೆ ಅಂತ ಹೇಳಿದ್ರೆ ನಮಗೆ ಗರಿ ಆಗಬೇಕು. ಸೊ ಸ್ವಲ್ಪ ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲೂ ಹೇಳಿದ್ದೀನಿ, ಹಚ್ಕಾರ್ ಬಿಡಿ ಎಲ್ಲ ಮಾಡಬೇಕಾದ್ರೆ ಆಗಿರೋ. ಸೊ ಬಿಸಿಲಿಗೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಬಿಸಿಲಿಗೆ ಇಟ್ಕೊಂಡು ಈಗ ಸ್ವಲ್ಪ ಹುರ್ಕೊಂಡ್ರೆ ಅದು ಗರಿ ಆದರೆ ಸಾಕು ನಮಗೆ. ನಾವು ಹಾಗೆ ಗುಂಟೂರು ಮೆಣಸಿನ್ಕಾಯಿ ಅಷ್ಟೇ ಹಾಗೆ ಹುರ್ಕೊಳ್ಳೋಣ. ಸೊ ಬನ್ನಿ, ಹಾಗಾದರೆ ಎಲ್ಲ ಮಸಾಲೆ ಐಟಮ್ಸ್ನ ಹುರ್ಕೊಂಡಾಗಿದೆ. ಸೊ ಈಗ ಅದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು. ಈಗ ಇದೆಲ್ಲ ಮಸಾಲೆ ಐಟಮ್ನು ನಾವು ಮಿಕ್ಸಿ ಮಾಡ್ಕೋಬೇಕು. ಈ ವಾಂಗಿಬಾತ್ ಪೌಡ್ರು, ಬಿಸಿಬೇಳೆಬಾತ್ ಪೌಡ್ರ್ ಎಲ್ಲ ಹೆಂಗೆ ಫ್ರೆಶ್ ಆಗಿ ಮಾಡ್ಕೊಂಡ್ರೆ ಅದು ತುಂಬ ರುಚಿಯಾಗಿರುತ್ತೆ. ನಾವು ಹಾಕೋ ರೈಸ್ ಐಟಮ್ಗಿರ್ಬೋದು. ಸೊ ಹಾಗಾಗಿ ನಾವು ಫ್ರೆಶ್ ಆಗಿ ಮಾಡ್ಕೋಬೇಕು. ಸೊ ಅದಕ್ಕೆ ಕಮ್ಮಿ ಪ್ರಮಾಣದಲ್ಲಿ ಮಾಡ್ಕೊಂಡ್ರೆ ಉತ್ತಮ ಅಂತ ಹೇಳ್ತೀನಿ. ಸೊ ಹಾಗಾಗಿ ಮನೇಲೆ ಮಿಕ್ಸಿ ಮಾಡ್ಕೋಬಹುದು. ಫುಲ್ ನೈಸ್ ಫೈನ್ ಪೌಡ್ರ್ ಮಾಡ್ಕೋಬೇಕು. ನೋಡ್ಬೋದು ಈಗ ಎಷ್ಟು ಚೆನ್ನಾಗಿ ಫೈನ್ ಪೌಡರ್ ಆಗಿದೆ. ಅಂದರೆ ಹೇಗೆ ಎಷ್ಟು ಚೆನ್ನಾಗಿದೆ ಅಂತೇಳಿ ವಾಂಗಿಬಾತ್ ಪೌಡ್ರು ಸ್ಮೆಲ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು, ಫ್ರೆಶ್ನೆಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಸ್ಮೆಲ್ ಸಹ ಅಷ್ಟೇ ಸೂಪರ್ ಆಗಿದೆ. ಸೊ ಹೀಗೆ ಫ್ರೆಶ್ ಆಗಿ ಮಾಡಿಕೊಂಡು ನಾವು ವಾಂಗಿಬಾತ್ ಮಾಡಬೇಕಾದ್ರೆ ನಾವು ರವೆ ವಾಂಗಿಬಾತ್ ತೋರಿಸಿದ್ದೀವಲ್ವ, ಆ ರವೆ ವಾಂಗಿಬಾತ್ ನೆಕ್ಸ್ಟ್ ಎಪಿಸೋಡಲ್ಲೆಲ್ಲ ಬರುತ್ತೆ ನಿಮಗೆ. ಸೊ ಆ ಥರ ರವೆ ವಾಂಗಿಬಾತ್ ಇರ್ಬೋದು, ಅದು ಪಲ್ಯಗಳು ಹಾಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಎಲ್ಲರೂ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತೀವಿ. ಸೊ ಮನೇಲೆ ಫ್ರೆಶ್ ಆಗಿ ಮಾಡ್ಕೋಬಹುದು. ಹೊರಗಡೆ ತರೋದ್ರ ಬದಲು ಮನೇಲೆ ಮಾಡ್ಕೊಳ್ಳೋದು ಹೇಗೆ ಅಂತ ನಾವು ಪ್ರಮಾಣ ಸಹ ಹೇಳಿದೀವಿ. ಅದೇ ಪ್ರಮಾಣದಲ್ಲಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಮನೇಲಿ ಟ್ರೈ ಮಾಡಿ. ಸೊ ಹೇಗಾಯ್ತು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದು ಮರಿಬೇಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಮುಂದಿನ ಅದ್ಭುತವಾದ ವಿಡಿಯೋದೊಂದಿಗೆ ಸಿಗೋಣ. ಅದ್ಭುತ ರೆಸಿಪಿಗಳನ್ನ ಟ್ರೈ ಮಾಡ್ತಾ ಇರೋಣ ಹೀಗೆ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ಯಾವಾಗಲೂ ನಮಗಿರ್ಲಿ ಅಂತ ಕೇಳ್ಕೊತಾ ಇದೀವಿ. ಸೊ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್.